ರಾಜ್ಯಸಭೆಗೆ ನಾಮಿನೇಷನ್ ಹಾಕಲು ನಾಳೆಯೇ ಕೊನೆಯ ದಿನ. ಆದರೆ ಕರ್ನಾಟಕ ಆಂಧ್ರ ವಿಚಾರದಲ್ಲಿ ಬಿಜೆಪಿ ಇನ್ನೂ ಕೂಡ ತೊಳಲಾಟವನ್ನ ತೋರ್ತಾ ಇದೆ. ಇರೋದು ಒಂದೇ ಒಂದು ಸೀಟು, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನುವಂತಹ ಪ್ರಶ್ನೆ. ಕರ್ನಾಟಕ ಆಂಧ್ರ ವಿಚಾರದಲ್ಲಿ ಬಿಜೆಪಿ ತೊಳಲಾಟ. ಇರೋದು ಒಂದೇ ಒಂದು ಸೀಟು, ಯಾರಿಗೆ ಬಿಡೋದು ಯಾರಿಗೆ ಕೊಡಬೇಕು ಅನ್ನುವಂತಹ ಪ್ರಶ್ನೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಬೇಕೇ ಬೇಡವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕರ್ನಾಟಕದಿಂದ ಗೌಡ್ರನ್ನ ಕಳಿಸಬೇಕು ಅಥವಾ ಬೇರೆ ರಾಜ್ಯದಿಂದ ಕಳಿಸಬೇಕು ಅನ್ನುವಂತಹ ಪ್ರಶ್ನೆ ಇದ್ದು, ಬೇರೆ ರಾಜ್ಯದಿಂದ ಗೌಡ್ರನ್ನ ಮೇಲ್ಮನೆಗೆ ಕಳಿಸಿದ್ರೆ ಅಸ್ಮಿತೆಗೆ ಧಕ್ಕೆ ಉಂಟಾಗುತ್ತಾ? ಗೌಡ್ರು ಅಚ್ಚ ಕನ್ನಡಿಗರು, ಮುದ್ದೆಯನ್ನ ವರ್ಲ್ಡ್ ಫೇಮಸ್ ಮಾಡಿದವರು, ಅಂತವರು ಬೇರೆ ರಾಜ್ಯದಿಂದ ಕಳುಹಿಸಿದ್ರೆ ಒಕ್ಕಲಿಗರಿಗೆ ತಪ್ಪು ಸಂದೇಶ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ತಲೆ ಕೆಡಿಸಿಕೊಂಡು ಕೂತಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯಸಭೆಗೆ ನಾಮಿನೇಷನ್ ಹಾಕಲು ನಾಳೆಯೇ ಕೊನೆಯ ದಿನ. ಆದ್ರೆ ಕರ್ನಾಟಕ ಆಂಧ್ರ ವಿಚಾರದಲ್ಲಿ ಬಿಜೆಪಿ ತೊಳಲಾಟವನ್ನ ತೋರಿಸ್ತಾ ಇದೆ. ಇರೋದು ಒಂದೇ ಒಂದು ಸೀಟು, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನುವಂತಹ ಪ್ರಶ್ನೆ ಮತ್ತೊಂದ್ ಕಡೆಯಾದ್ರೆ, ಮಾಜಿ ಪ್ರಧಾನಿ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸ್ಬೇಕಾ ಕಳಿಸ್ಬಾರ್ದಾ ಅನ್ನುವಂಥದ್ದು ಮತ್ತೊಂದ್ ಕಡೆ ಇದೆ. ಜೊತೆಗೆ ಕರ್ನಾಟಕದಿಂದ ಗೌಡ್ರನ್ನ ಕಳಿಸ್ಬೇಕೋ ಅಥವಾ ಬೇರೆ ರಾಜ್ಯದಿಂದ ಕಳಿಸ್ಬೇಕಾ? ಒಂದ್ ವೇಳೆ ಬೇರೆ ರಾಜ್ಯದಿಂದ ಗೌಡ್ರನ್ನ ಮೇಲ್ಮನೆಗೆ ಕಳಿಸಿದ್ರೆ ಅಸ್ಮಿತೆಗೆ ಧಕ್ಕೆ ಉಂಟಾಗುತ್ತೆ. ಅವರ ಅಸ್ಮಿತೆಗೆ. ಗೌಡ್ರು ಅಚ್ಚ ಕನ್ನಡಿಗರಿದ್ದಾರೆ, ಮುದ್ದೆಯನ್ನ ವರ್ಲ್ಡ್ ಫೇಮಸ್ ಮಾಡಿದವ್ರೆ ಅವರು. ಅಂತವ್ರನ್ನ ಬೇರೆ ರಾಜ್ಯದಿಂದ ಕಳಿಸಿದ್ರೆ ಒಕ್ಕಲಿಗರಿಗೆ ತಪ್ಪು ಸಂದೇಶ ಹೋಗುವ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ತಲೆ ಕೆಡಿಸಿಕೊಂಡು ಕೂತಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯಸಭೆಗೆ ನಾಮಿನೇಷನ್ ಹಾಕಲು ನಾಳೆಯೇ ಕೊನೆಯ ದಿನ ಆಗಿರುವಂತದ್ದು. ಕರ್ನಾಟಕ ಆಂಧ್ರ ವಿಚಾರದಲ್ಲಿ ಈಗ ಬಿಜೆಪಿ ತೊಳಲಾಟವನ್ನ ತೋರ್ತಾ ಇರುವಂತದ್ದು. ಇರೋದು ಒಂದೇ ಒಂದು ಸೀಟು, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ಒಂದು ಟೆನ್ಷನ್ ಆಗಿದ್ರೆ, ಮತ್ತೊಂದು ಕಡೆಗೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸ್ಬೇಕಾ ಕಳಿಸ್ಬಾರ್ದಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಆಗ್ತಾ ಇದೆ. ಕರ್ನಾಟಕದಿಂದ ಗೌಡ್ರನ್ನ ಕಳಿಸ್ಬೇಕೋ ಅಥವಾ ಬೇರೆ ರಾಜ್ಯದಿಂದ ಕಳಿಸ್ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ರಾಜ್ಯದಿಂದ ಬೇರೆ ರಾಜ್ಯದಿಂದ ಗೌಡ್ರನ್ನ ಕಳಿಸಿದ್ರೆ ಅವ್ರ ಅಸ್ಮಿತೆಗೆ ಧಕ್ಕೆ ಉಂಟಾಗುತ್ತೆ. ಗೌಡ್ರು ಅಚ್ಚ ಕನ್ನಡಿಗರಿದ್ದಾರೆ, ಮುದ್ದೆಯನ್ನ ವರ್ಲ್ಡ್ ಫೇಮಸ್ ಮಾಡಿದವ್ರು ಕೂಡ ಅವರೇ. ಅಂತವ್ರನ್ನ ಬೇರೆ ರಾಜ್ಯದಿಂದ ಕಳುಹಿಸಿದ್ರೆ ಒಕ್ಕಲಿಗರಿಗೆ ತಪ್ಪು ಸಂದೇಶ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ತಲೆ ಕೆಡಿಸ್ಕೊಂಡು ಕೂತಿರುವಂತದ್ದು ಬಿಜೆಪಿ ಹೈಕಮಾಂಡ್. ಮುಂದೆ ಅದು ವೋಟಿಂಗ್ ಚುನಾವಣೆಯಲ್ಲೂ ಕೂಡ ಪ್ರಭಾವವನ್ನ ಬೀರುವ ಸಾಧ್ಯತೆ ಇದೆ. ಏನ್ ಮಾಡಬೇಕು ಅವ್ರು ಕೂಡ ಹೇಳ್ತಾ ಇರುವಂತದ್ದು, ದೇವೇಗೌಡರು ನಾನು ರಾಜ್ಯಸಭೆಗೆ ಹೋಗ್ತೀನಿ, ನಾನು ಈಗಲೂ ಕೂಡ ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತೀನಿ, ಕಾರ್ಯಗಳನ್ನು ಮಾಡ್ತೀನಿ ಅಂತ ಅವರಲ್ಲಿರುವಂತಹ ಹುಮ್ಮಸ್ಸು. ದಕ್ಷಿಣದ ಹಿರಿಯ ನಾಯಕನಿಗೆ ಪಶ್ಚಿಮ ರಾಜ್ಯದಿಂದ ಬಿಜೆಪಿ ಮಣೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ರಾಜಕೀಯ ಟ್ವಿಸ್ಟ್ ಆಗ್ತಾ ಇರುವಂತದ್ದು. ಸಾಕಷ್ಟು ಲೆಕ್ಕಾಚಾರ ಹಾಕಿ ಗೌಡರ ಹೆಸರನ್ನ ಘೋಷಿಸಲು ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಮೈತ್ರಿ ಧರ್ಮದ ಉಳಿವಿಗೆ ಈಗ ಬಿಜೆಪಿಯಿಂದ ಗೌಡ್ರಿಗೆ ಬಿಗ್ ಗಿಫ್ಟ್. ದೇವೇಗೌಡರ ಎಂಟ್ರಿಗೆ ವೇದಿಕೆ ಸಿದ್ಧಪಡಿಸಿದ ಬಿಜೆಪಿ ಹೈಕಮಾಂಡ್. ದಳಪತಿಗಾಗಿ ದೆಹಲಿಯಲ್ಲಿ ನಡೆದ ಸದ್ದಿಲ್ಲದ ಆಪರೇಷನ್. ಸೀಟ್ ಫೈನಲ್ ಮಾಡಲು ಖುದ್ದಾಗಿ ಕುಳಿತ ಅಮಿತ್ ಶಾ. ಈ ಒಂದು ವಿಚಾರಕ್ಕೆ ದೆಹಲಿ ನಾಯಕರ ಜೊತೆ ಕುಮಾರಸ್ವಾಮಿ ಕೂಡ ಮಹತ್ವದ ಭೇಟಿ ಮಾಡಿದ್ರು, ಮಾತುಕತೆ ನಡೆಸಿದ್ರು. ತಂದೆಯವರಿಗಾಗಿ ಸೀಟ್ ಗಿಟ್ಟಿಸಿಕೊಂಡು ಬಂದ್ರ ಅನ್ನುವಂತಹ ಪ್ರಶ್ನೆ ಇದೆ. ಮುಂದಿನ ತಿಂಗಳು ಮಹಾರಾಷ್ಟ್ರದಿಂದ ಗೌಡ್ರಿಗೆ ಟಿಕೆಟ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಗೌಡ್ರಿಗೆ ಟಿಕೆಟ್ ನೀಡಿದ್ರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಮತ್ತಷ್ಟು ಗಟ್ಟಿಯಾಗುತ್ತೆ. ದಕ್ಷಿಣದ ಹಿರಿಯ ನಾಯಕನಿಗೆ ಪಶ್ಚಿಮ ರಾಜ್ಯದಿಂದ ಬಿಜೆಪಿ ಮಣೆ ಹಾಕ್ತಾ ಇರುವಂತದ್ದು ಇದೀಗ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಹೊಸ ರಾಜಕೀಯ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸಾಕಷ್ಟು ಲೆಕ್ಕಾಚಾರವನ್ನ ಹಾಕಿ ಗೌಡ್ರ ಹೆಸರನ್ನ ಘೋಷಿಸಲು ಸಿದ್ಧತೆ ಮಾಡಿಕೊಳ್ತಾ ಇರುವಂತದ್ದು. ಮೈತ್ರಿ ಧರ್ಮದ ಉಳಿವಿಗೆ ಬಿಜೆಪಿಯಿಂದ ಗೌಡ್ರಿಗೆ ಬಿಗ್ ಗಿಫ್ಟ್ ಕೊಡ್ತಾ ಇದೆ ಬಿಜೆಪಿ ಹೈಕಮಾಂಡ್. ದೇವೇಗೌಡರ ಎಂಟ್ರಿಗೆ ವೇದಿಕೆಯನ್ನ ಸಿದ್ಧಪಡಿಸಿರುವಂತದ್ದು ಬಿಜೆಪಿ. ದಳಪತಿಗಾಗಿ ದೆಹಲಿಯಲ್ಲಿ ನಡೆದ ಸದ್ದಿಲ್ಲದ ಆಪರೇಷನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೀಟ್ ಫೈನಲ್ ಮಾಡಲು ಖುದ್ದಾಗಿ ಅಮಿತ್ ಶಾ ಅವರೇ ಕುಳಿತಿರುವಂತದ್ದು ರಾಜ್ಯಸಭೆಯ ಟಿಕೆಟ್ಗೆ. ದೆಹಲಿ ನಾಯಕರ ಜೊತೆ ಕುಮಾರಸ್ವಾಮಿ ಅವರು ಕೂಡ
ಮಹತ್ವದ ಮಾತುಕತೆಯನ್ನ ನಡೆಸಿದ್ರು. ತಂದೆಯವರಿಗಾಗಿ ಏನಾದ್ರೂ ಸೀಟ್ ಗಿಟ್ಟಿಸ್ಕೊಂಡು ಬಂದ್ರ HDK ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಮುಂದಿನ ತಿಂಗಳು ಮಹಾರಾಷ್ಟ್ರದಿಂದ ಗೌಡ್ರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೌಡ್ರಿಗೆ ಟಿಕೆಟ್ ನೀಡಿದ್ರೆ ಬಿಜೆಪಿ JDS ದೋಸ್ತಿ ಮತ್ತಷ್ಟು ಗಟ್ಟಿಯಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ದಕ್ಷಿಣದ ಹಿರಿಯ ನಾಯಕನಿಗೆ ಪಶ್ಚಿಮ ರಾಜ್ಯದಿಂದ ಬಿಜೆಪಿ ಮಣೆ ಹಾಕ್ತಾ ಇದೆ.